4 ಸ್ನೇಹಿತರ ಅಸಾಮಾನ್ಯ ಗುಂಪು ಕಾಡಿನೊಳಗೆ ಆಳವಾಗಿ ವಾಸಿಸುತ್ತಿತ್ತು. 4 ಸ್ನೇಹಿತರು, ಒಂದು ಜಿಂಕೆ, ಒಂದು ಕಾಗೆ, ಒಂದು ಮೊಲ ಮತ್ತು ಒಂದು ಆಮೆ. ಅವರು ಪ್ರತಿದಿನ ಮಧ್ಯಾಹ್ನ ನೆರಳಿನ ಆಲದ ಮರದ ಕೆಳಗೆ ಭೇಟಿಯಾಗುತ್ತಾರೆ ಮತ್ತು ಗಂಟೆಗಳ ಕಾಲ ಮಾತನಾಡುತ್ತಿದ್ದರು. ಒಂದು ದಿನ ಜಿಂಕೆ ಸಾಮಾನ್ಯ ಸಮಯಕ್ಕೆ ಬರಲಿಲ್ಲ. ಆಗ ಮೊಲ, ಆಮೆ ಮತ್ತು ಕಾಗೆ ಆತಂಕಗೊಂಡವು. ಮೊಲ ಕಾಗೆಯತ್ತ ತಿರುಗಿ, ನೀವು ಸುತ್ತಲೂ ಹಾರಿ ಜಿಂಕೆ ಎಲ್ಲಿದೆ ಎಂದು ನೋಡುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಎಂದು ಕಾಗೆಗೆ ಹೇಳಿತು. ಕಾಗೆ ತಲೆಯಾಡಿಸಿ ಹಾರಿಹೋಯಿತು. ಜಿಂಕೆಯನ್ನು ಹುಡುಕಲು ಅವಳು ತುಂಬಾ ದೂರ ಹಾರಬೇಕಾಗಿಲ್ಲ. ದುರದೃಷ್ಟವಶಾತ್ ಜಿಂಕೆ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಸ್ನೇಹಿತ ಜಿಂಕೆ, ಏನಾಯಿತು ಎಂದು ಕಾಗೆ ಕೂಗಿತು. ಜಿಂಕೆ ನಿಟ್ಟುಸಿರು ಬಿಟ್ಟಿತು. ನಾನು ಸಾಮಾನ್ಯವಾಗಿ ನನ್ನ ಹೆಜ್ಜೆ ಇಡುವುದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತೇನೆ. ಆದರೆ ಈ ಬಲೆ ಚೆನ್ನಾಗಿ ಅಡಗಿತ್ತು. ನಾನೀಗ ಸಿಕ್ಕಿಬಿದ್ದಿದ್ದೇನೆ. ಬೇಟೆಗಾರ ಇಲ್ಲಿಗೆ ಬರಲು ಸ್ವಲ್ಪ ಸಮಯದ ವಿಷಯವಾಗಿದೆ. ನನಗೆ ಸ್ವಲ್ಪ ಸಹಾಯ ಸಿಗುತ್ತದೆಯೇ ಎಂದು ಕಾಗೆಗೆ ಹೇಳಿತು. ಅವಳು ಬೇಗನೆ ಮೊಲ ಮತ್ತು ಆಮೆ ಕಾಯುತ್ತಿದ್ದ ಆಲದ ಮರಕ್ಕೆ ಹಾರಿ ಹೋದಳು. ನಡೆದದ್ದನ್ನೆಲ್ಲ ಹೇಳಿದಳು. ಸ್ನೇಹಿತ ಆಮೆ, ನೀನು ಇಲ್ಲಿಯೇ ಕಾಯು. ಮೊಲ ಹೇಳಿದರು. ನಾನು ಕಾಗೆಯೊಂದಿಗೆ ಹೋಗಿ ನಮ್ಮ ಸ್ನೇಹಿತನನ್ನು ನನ್ನ ಚೂಪಾದ ಹಲ್ಲುಗಳಿಂದ ಸಿಕ್ಕಿಬಿದ್ದ ಬಲೆಯನ್ನು ಕತ್ತರಿಸುತ್ತೇನೆ. ಕಾಗೆ ತನ್ನ ಕೊಕ್ಕಿನಲ್ಲಿ ಮೊಲವನ್ನು ಎತ್ತಿಕೊಂಡು ಜಿಂಕೆ ಸಿಕ್ಕಿಬಿದ್ದ ಸ್ಥಳಕ್ಕೆ ವೇಗವಾಗಿ ಹಾರಿಹೋಯಿತು. ಜಿಂಕೆ ತನ್ನ ಸ್ನೇಹಿತರನ್ನು ನೋಡಿ ಸಂತೋಷವಾಯಿತು. ಮೊಲ ನಿವ್ವಳ ಮೂಲಕ ಕತ್ತರಿಸಲು ಪ್ರಾರಂಭಿಸುತ್ತದೆ. ಇದು ಕಠಿಣ ಕೆಲಸ, ಆದರೆ ಶೀಘ್ರದಲ್ಲೇ ಜಿಂಕೆ ಮುಕ್ತವಾಯಿತು. ಧನ್ಯವಾದಗಳು ಸ್ನೇಹಿತ. ಮೊಲ ಬಲೆಯಿಂದ ಹೊರಬರುತ್ತಿದ್ದಂತೆ ಜಿಂಕೆ ಕೂಗಿತು. ನಮ್ಮ ಸ್ನೇಹಿತ ಮುಕ್ತನಾಗಿರುವಂತೆ ತೋರುತ್ತಿದೆ. ಪೊದೆಗಳಿಂದ ಧ್ವನಿ ಬಂದಿತು ಎಂದು ಆ ಜಾಗಕ್ಕೆ ಮೆಲ್ಲಮೆಲ್ಲನೆ ನಡೆದು ಆಮೆ ಬಂದಿತು. ಅದೇ ಕ್ಷಣದಲ್ಲಿ ಬೇಟೆಗಾರ ಬಂದ. ಜಿಂಕೆ ವೇಗವಾಗಿ ಓಡಿತು. ಕಾಗೆ ಹಾರಿ ಹೋಯಿತು. ಮೊಲ ತ್ವರಿತವಾಗಿ ಅಡಗಿಕೊಳ್ಳಲು ರಂಧ್ರವನ್ನು ಅಗೆಯಿತು. ಆದರೆ ಆಮೆ ತುಂಬಾ ನಿಧಾನವಾಗಿತ್ತು. ಬೇಟೆಗಾರ ಬಲೆ ಕತ್ತರಿಸಿರುವುದನ್ನು ಕಂಡು ಬೆಚ್ಚಿಬಿದ್ದ. ಆದರೆ ನಂತರ ಅವನ ಕಣ್ಣುಗಳು ನಿಧಾನವಾಗಿ ಚಲಿಸುತ್ತಿದ್ದ ಆಮೆಯ ಮೇಲೆ ಬಿದ್ದವು. ನಾನು ಜಿಂಕೆಯನ್ನು ಕಳೆದುಕೊಂಡೆ, ಆದರೆ ಈ ಆಮೆ ಉತ್ತಮವಾದ ಸೂಪ್ ಮಾಡುತ್ತದೆ ಎಂದು ಅವನು ತನ್ನಷ್ಟಕ್ಕೆ ತಾನೇ ಭಾವಿಸಿಕೊಂಡನು. ಅವನು ಆಮೆಯನ್ನು ಹಗ್ಗದಿಂದ ಕಟ್ಟಿದನು. ಆಮೆ ಇಲ್ಲದಿರುವುದನ್ನು ನೋಡಿ, ಇಲ್ಲ, ನಾವು ನಮ್ಮ ಸ್ನೇಹಿತನನ್ನು ಕಳೆದುಕೊಂಡಿದ್ದೇವೆ ಎಂದು ಕಾಗೆ ಕೂಗಿತು. ಇಲ್ಲ, ಇನ್ನೂ ಭರವಸೆ ಇದೆ. ಮೊಲ ತನ್ನ ಇಬ್ಬರು ಸ್ನೇಹಿತರಿಗೆ ಒಂದು ಯೋಜನೆಯನ್ನು ಪಿಸುಗುಟ್ಟಿ ಹೇಳಿತು. ಆಮೆಯನ್ನು ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡು ಬೇಟೆಗಾರ ಮತ್ತೆ ಹಳ್ಳಿಗೆ ಹೊರಟನು. ಮಾರ್ಗವು ಅವನನ್ನು ಸರೋವರದ ಹಿಂದೆ ಕರೆದೊಯ್ಯಿತು. ಹುಲ್ಲಿನ ಮೇಲೆ ಬಿದ್ದಿದ್ದ ಜಿಂಕೆಯ ದೇಹವನ್ನು ಅವನು ನೋಡಿದನು. ಕಾಗೆಯೊಂದು ಜಿಂಕೆಯ ಕೊಂಬಿನ ಮೇಲೆ ಕೂತು ಅವನ ಕಣ್ಣುಗಳನ್ನು ಕುಕ್ಕುತ್ತಿತ್ತು. ಬೇಟೆಗಾರನಿಗೆ ತನ್ನ ಅದೃಷ್ಟವನ್ನು ನಂಬಲಾಗಲಿಲ್ಲ. ನಾನು ಒಂದು ಜಿಂಕೆಯನ್ನು ಕಳೆದುಕೊಂಡೆ, ಆದರೆ ನಾನು ಇನ್ನೊಂದನ್ನು ಕಂಡುಕೊಂಡಂತೆ ತೋರುತ್ತಿದೆ. ಮತ್ತು ನಾನು ಇವನನ್ನು ಕೊಲ್ಲಬೇಕಾಗಿಲ್ಲ ಎಂದು ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು. ಆಮೆ ಮುಗುಳ್ನಕ್ಕಿತು. ಆತನನ್ನು ರಕ್ಷಿಸಲು ಆತನ ಸ್ನೇಹಿತರು ಬಂದಿದ್ದರು ಎಂದು ಅರಿವಾಯಿತು. ಬೇಟೆಗಾರ ಆಮೆಯನ್ನು ನೆಲದ ಮೇಲೆ ಬಿಟ್ಟು ಜಿಂಕೆಯ ಕಡೆಗೆ ಓಡಿದನು. ಮೊಲ ಪೊದೆಯಿಂದ ಓಡಿ ಬೇಗನೆ ಹಗ್ಗವನ್ನು ಕತ್ತರಿಸಿತು. ಆಮೆ ಮುಕ್ತವಾಗಿತು. ಸ್ನೇಹಿತ ಆಮೆ, ಓಡಿ ಎಂದು ಮೊಲ ಹೇಳುತ್ತಾಳೆ. ಒಂದು ಆಮೆಗಾಗಿ ಅವರು ನಿಜವಾಗಿಯೂ ವೇಗವಾಗಿ ಸರೋವರಕ್ಕೆ ತೆರಳಿದರು. ಅಷ್ಟರಲ್ಲಿ ಬೇಟೆಗಾರ ಬಹುತೇಕ ಜಿಂಕೆಯನ್ನು ತಲುಪಿದ್ದ. ಆಮೆ ಈಗ ಸರೋವರದಲ್ಲಿ ಸುರಕ್ಷಿತವಾಗಿರುವುದನ್ನು ಕಾಗೆ ನೋಡಿತು. ಕಾವ್ ಕಾವ್ ಎಂದು ಹಾರಿ ಹೋದಳು. ಅದು ಸಂಕೇತವಾಗಿತ್ತು. ಜಿಂಕೆ ಅವನ ಕಾಲಿಗೆ ಬಿದ್ದು ಓಡಿಹೋಯಿತು. ಬೇಟೆಗಾರನಿಗೆ ಅವನನ್ನು ಹಿಡಿಯುವ ಅವಕಾಶವಿರಲಿಲ್ಲ ಮತ್ತು ಅವನು ಹಿಂತಿರುಗಿದಾಗ ಆಮೆಯೂ ಕಾಣೆಯಾಗಿದೆ. 4 ಗೆಳೆಯರು ಮತ್ತೆ ಆಲದ ಮರಕ್ಕೆ ಅವಸರವಾಗಿ ಹೋದರು. ನನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಸ್ನೇಹಿತರಿಗೆ ಧನ್ಯವಾದಗಳು ಎಂದು ಆಮೆ ಹೇಳಿತು. ಧನ್ಯವಾದ ಅಗತ್ಯವಿಲ್ಲ, ಜಿಂಕೆ ನಗುತ್ತಾ ಹೇಳಿತು. ನಾವು ಪ್ರತಿಯೊಬ್ಬರಿಗೂ ಸಹಾಯ ಮಾಡುವವರಾಗಬೇಕು. ಆವಾಗ ನಾವು ಯಾವಾಗಲೂ ಸುರಕ್ಷಿತವಾಗಿರುತ್ತೇವೆ ಎಂದು. ಈ ಕಥೆಯಿಂದ ನಮಗೆ ಸ್ನೇಹದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತಿಳಿದು ಬರುತ್ತದೆ.